Class 10 Quadratic Equations Exercise 4.2 Sixth problem. A cottage industry produces a certain number of poultry articles in a day. It was observed on a particular day that the cost of production of each article was 3 more than twice the number of article produced on that day. If the total cost of production on that day was rupees 90, find the number of articles produced and the cost of each article. ಓಕೆ, ನಮಗೆ ಈ ರೀತಿಯಾದಂಥ ಪ್ರಾಬ್ಲಮ್ಗಳನ್ನು ಕೊಟ್ಟಾಗ ಇದರಲ್ಲಿ ನಮಗೆ ಏನನ್ನ ಫೈಂಡ್ ಮಾಡಕ್ಕೆ ಹೇಳಿದ್ದಾರೆ ಅಂತ ನೋಡ್ಕೋಬೇಕು. ನೋಡಿ, ಇಲ್ಲಿ ನಮಗೆ ಫೈಂಡ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ದ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಅಂತ ಹೇಳಿದರೆ, ಅದಕ್ಕೋಸ್ಕರ ನಾನು ಸೊಲ್ಯೂಷನಲ್ಲಿ ಲೆಟ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡಿನಿ. ಅದೇ ರೀತಿ ಲೆಟ್ ದ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಈಸ್ ಈಕ್ವಲ್ ಟು ವೈ ಅಂತ ತಗೊಂಡಿನಿ. ಅಂದರೆ ಒಂದು ಕಾಟೇಜ್ ಇಂಡಸ್ಟ್ರಿ ಇದೆ, ಅಲ್ಲಿ ಏನಾಗ್ತಾ ಇದೆ, ನಂಬರ್ ಆಫ್ ಆರ್ಟಿಕಲ್ಸ್ಗಳನ್ನು ಏನು ಮಾಡ್ತಿದ್ದಾರೆ, ಪ್ರೊಡ್ಯೂಸ್ ಮಾಡ್ತಿದೆ. ಎಷ್ಟು ನಂಬರಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಪರ್ ಡೇ ಅಲ್ಲಿ ಅಂದರೆ ಎಕ್ಸ್ ನಂಬರ್ ಆಫ್ ಆರ್ಟಿಕಲ್ಸ್ಗಳನ್ನು ಏನು ಮಾಡ್ತಿದ್ದಾರೆ, ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ಅದೇ ರೀತಿ ಲೆಟ್ ದ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಅಂದರೆ ಪ್ರತಿಯೊಂದು ಆರ್ಟಿಕಲ್ನ ರೇಟು ವೈ ರುಪೀಸ್ ಆಗಿದೆ ಅಂತ ಮೀನಿಂಗ್ ಅಷ್ಟೇ. ಓಕೆ, ಕ್ವಶನ್ನ ನೋಡೋಣ. ಎ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಎ ಸರ್ಟೈನ್ ನಂಬರ್ ಆಫ್ ಪೋಲ್ಟ್ರಿ ಆರ್ಟಿಕಲ್ಸ್ ಇನ್ ಎ ಡೇ. ಗೊತ್ತಾಗ್ತಾ ಇದೆಯಲ್ವಾ, ಕಾಟೇಜ್ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತಾ ಇದೆ, ಸರ್ಟೈನ್ ನಂಬರ್ ಆಫ್ ಪೋಲ್ಟ್ರಿ ಆರ್ಟಿಕಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಒಂದು ದಿನದಲ್ಲಿ ಅಂತ. ಇಟ್ ವಾಸ್ ಅಬ್ಸರ್ವ್ಡ್ ಆನ್ ಎ ಪರ್ಟಿಕ್ಯುಲರ್ ಡೇ. ಒಂದು ಪರ್ಟಿಕ್ಯುಲರ್ ಡೇ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಏನಪ್ಪ ಅಂದರೆ ದಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ವಾಸ್ 3 more than twice the number of article produced on that day ಅಂತ. ಇದೇ ನಮಗೆ ಮೊದಲನೇ ಕಂಡೀಷನ್ ಆಗಿದೆ. ಓಕೆ, ಆ ಕಂಡೀಷನನ್ನು ನಾನು ಬರ್ಕೊಂಡಿದ್ದೀನಿ. ನೋಡಿ ಏನು ಹೇಳ್ತಾರೆ ಅಂದರೆ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್. ಗೊತ್ತಾಗ್ತಿದೆಯಾ, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ಅಂತ ಹೇಳಿದರೆ ಏನಾಗಿರುತ್ತೆ ನೋಡ್ರಿ, ಇಲ್ಲೇ ಇದೆ ದ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಇದೆಯಲ್ಲ, ಏನಿದೆ ವೈ ಅಂತ ಇದೆ. ವೈ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ವಾಸ್ 3 more than ಏನಾಗಿರುತ್ತೆ, 3 ಜಾಸ್ತಿ ಇರುತ್ತೆ ಯಾವುದ್ರಿಗಿನ, ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್ ಪ್ರೊಡ್ಯೂಸ್ಡ್ ಆನ್ ದಟ್ ಡೇ. ಗೊತ್ತಾಯ್ತಲ್ವಾ, ನೋಡಿ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಎಷ್ಟು ಏನಂತ ತೊಗೊಂಡಿನಿ ನಾನು, ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸಿಗೆ ನಾನು ಎಕ್ಸ್ ಅಂತ ತೊಗೊಂಡಿನಿ. ಟ್ವೈಸ್ ಅಂತ ಹೇಳ್ತಾನೆ. ಟ್ವೈಸ್ ಅಂದರೆ 2 times ಅಂದರೆ 2x ಪ್ಲಸ್ 3 ಅಂತ ಬರಿತೀನಿ. ಅಂದರೆ 3 more ಅಂತ ಹೇಳಿದರೆ ಪ್ಲಸ್ 3 ಆಗುತ್ತೆ. ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಅಂದರೆ ಆ ನಂಬರ್ ಆಫ್ ಆರ್ಟಿಕಲ್ಸ್ಗಳು ಎಷ್ಟು ಪ್ರೊಡ್ಯೂಸ್ ಆಗಿರುತ್ತೆ ಅದರ ಟ್ವೈಸ್ ಇರುತ್ತೆ. ಅಂದರೆ ಗೊತ್ತಾಗ್ತಾ ಇದೆಯಲ್ವಾ, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್, ಪ್ರತಿಯೊಂದು ಆರ್ಟಿಕಲ್ನಿನ ರೇಟು ಯಾವುದು ಈಕ್ವಲ್ ಆಗಿರುತ್ತೆ, 3 more than the ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಇದು ಬೇಕಾದ್ರೆ ನೀವು ಈಕ್ವೇಷನ್ 1 ಅಂತ ತಗೊಳ್ಳೋಣ. ಓಕೆ, ಕ್ವಶನನ್ನು ನೋಡಿದರೆ ಕ್ವಶನಲ್ಲಿ ಹೇಳ್ತಾರೆ ಇಫ್ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆನ್ ದಟ್ ಡೇ ವಾಸ್ ರುಪೀಸ್ 90 ಅಂತ ಹೇಳಿದ್ದಾರೆ. ಓಕೆ, ಈ ಕಂಡೀಷನ್ನ ನಾವೀಗ ಬರ್ಕೊಳ್ಳೋಣ. ನೆಕ್ಸ್ಟ್ ಕಂಡೀಷನ್ನ ಬರ್ಕೊಳ್ತಾ ಇದ್ದೀನಿ. ಇಫ್ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆನ್ ದಟ್ ಡೇ ವಾಸ್ ರುಪೀಸ್ 90. ಓಕೆ, ಇದರ ಮೀನಿಂಗ್ ಇಷ್ಟೇ, ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಯಲ್ಲಿ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಿದೆ, ರುಪೀಸ್ 90 ಇದೆ. ಓಕೆ, ನಮಗೆ ಇಲ್ಲಿ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದಾರಲ್ವಾ, ಆದರೆ 90 ಅನ್ನೋದು ಟೋಟಲ್ ಕಾಸ್ಟ್ ಆಗಿದೆ. ಆ ಟೋಟಲ್ ಕಾಸ್ಟ್ ಅನ್ನೋದನ್ನು ನಾವು ಯಾವ ರೀತಿಯಾಗಿ ಬರಿಬೋದು ಅಂತ ಹೇಳಿದ್ರೆ, ನೋಡಿ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆರ್ಟಿಕಲ್ಸ್ ಇಂಟು ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಅಂತ ನಾವು ಬರಿಬೋದು. ಇದ್ರ ಮೀನಿಂಗ್ ಇಷ್ಟೇ. ನೋಡಿ, ಒಂದು ಪರ್ಟಿಕ್ಯುಲರ್ ಡೇಯಲ್ಲಿ ನಾನೇನು ಮಾಡ್ತೀನಿ, ಎಷ್ಟೋ ನಂಬರ್ ಆಫ್ ಆರ್ಟಿಕಲ್ಸ್ಗಳನ್ನು
ಪ್ರೊಡ್ಯೂಸ್ ಮಾಡ್ತೀನಿ. ಇಲ್ಲೇ ನಾವು ಕ್ವಶನಲ್ಲಿ ನಂಬರ್ ಆಫ್ ಆರ್ಟಿಕಲ್ಸಿಗೆ ಎಕ್ಸ್ ಅಂತ ತೊಗೊಂಡಿದ್ದೀನಿ, ಅಂದರೆ ಎಕ್ಸ್ ನಂಬರ್ ಆಫ್ ಆರ್ಟಿಕಲ್ಸ್ಗಳನ್ನು ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಆರ್ಟಿಕಲ್ ಅಂದರೆ ದ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ಸ್ ಎಷ್ಟಿದೆ, ವೈ ಇದೆ. ಹಾಗಾದರೆ ಆ ಪರ್ಟಿಕ್ಯುಲರಿಟಿಯಲ್ಲಿ ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂದರೆ ನಾವು ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ, ಅಂದರೆ ನಂಬರ್ ಆಫ್ ಆರ್ಟಿಕಲ್ಸ್ ಇಂಟು ಕಾಸ್ಟ್ ಆಫ್ ಈಚ್ ಆರ್ಟಿಕಲನ್ನು ಮಾಡಿದರೆ ನಮಗೆ ಟೋಟಲ್ ಕಾಸ್ಟ್ ಬರುತ್ತೆ. ಓಕೆ, ಕ್ವಶನಲ್ಲಿ ನಮಗೆ ಟೋಟಲ್ ಕಾಸ್ಟ್ 90 ರುಪೀಸ್ ಅಂತ ಹೇಳಿದರೆ 90 ಇಸ್ ಈಕ್ವಲ್ ಟು ನಂಬರ್ ಆಫ್ ಆರ್ಟಿಕಲ್ಸ್ಗಳನ್ನು ನಾನು ಎಕ್ಸ್ ಅಂತ ತೊಗೊಂಡಿನಿ ಇಂಟು ಕಾಸ್ಟ್ ಆಫ್ ಈಚ್ ಆರ್ಟಿಕಲನ್ನು ನಾನು ವೈ ಅಂತ ತೊಗೊಂಡಿನಿ. ಓಕೆ, ಇಲ್ಲಿ ಯಾವುದಾದ್ರೂ ವ್ಯಾಲ್ಯೂನ ಹಾಕೋದು ಬರುತ್ತಾ ಅಂತ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನೋಡಿ, ನಮಗೆ ವೈ ವ್ಯಾಲ್ಯೂ ಇದೆ, ಎಕ್ಸಿಗೆ ಎಕ್ಸ್ ಬರಿತೀನಿ ಇಂಟು ವೈನ ವ್ಯಾಲ್ಯೂ ಏನಾಗುತ್ತೆ, ವೈ ವ್ಯಾಲ್ಯೂ 2x ಪ್ಲಸ್ 3 ಆಗುತ್ತೆ. ಓಕೆ, ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ. 90 ಈಸ್ ಈಕ್ವಲ್ ಟು ನೋಡಿ, ಎಕ್ಸನ್ನು ಒಳಗೆ ಮಲ್ಟಿಪ್ಲೈ ಮಾಡ್ಬೋದು. ಎಕ್ಸ್ ಪಕ್ಕದ ಕೋಎಫಿಷಿಯಂಟ್ ಏನಿಲ್ಲ 1 ಇರುತ್ತೆ. 1 2 2, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್, 1 3 3. ಅದಕ್ಕೆ ಮುಂಚೆ ಸೈನ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ಸೈನ್ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. 1 3 3, ಎಕ್ಸಿಗೆ ಎಕ್ಸ್ ಬರುತ್ತೆ. ಎಕ್ಸಿಂದ ನಾವು 2x ಪ್ಲಸ್ 3 ಮಲ್ಟಿಪ್ಲೈ ಮಾಡಿದರೆ 2x ಸ್ಕ್ವಯರ್ ಪ್ಲಸ್ 3x ಬರುತ್ತೆ. ನೋಡಿ, ಪ್ಲಸ್ 90 ಇದೆಯಲ್ಲ, ಇದನ್ನೇ ಮಾಡೋಣ, ರೈಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಲೆಫ್ಟಲ್ಲಿ ಏನೂ ಇರೋದಿಲ್ಲ, ಎಲ್ಲ ಟ್ರಾನ್ಸ್ಫರ್ ಆಗೋದ್ರೆ ಆನ್ಸರ್ ಏನಿರುತ್ತೆ, ಇಲ್ಲಿ 0 ಇರುತ್ತೆ. ಈಸ್ ಈಕ್ವಲ್ ಟು ಪ್ಲಸ್ 90 ಇರೋದನ್ನ ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ. 2x ಸ್ಕ್ವಯರ್ ಪ್ಲಸ್ 3x ಹಾಗೆ ಇರುತ್ತೆ. ಪ್ಲಸ್ ಇರೋದು ಟ್ರಾನ್ಸ್ಫರ್ ಆದ ತಕ್ಷಣ ಮೈನಸ್ 90 ಆಗೋಯ್ತು. ಓಕೆ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ನ ನೀಟಾಗಿ ಬರ್ಕೊಳ್ಳೋಣ. 2x ಸ್ಕ್ವಯರ್ ಪ್ಲಸ್ 3x ಮೈನಸ್ 90 ಈಸ್ ಈಕ್ವಲ್ ಟು 0 ಆಗೋಯಿತು. ಓಕೆ, ಇದು ಆರ್ಡ್ರಲ್ಲಿ ಇದೆ ಅಂತ ಚೆಕ್ ಮಾಡಿದರೆ ನೋಡಿ, ವೇರಿಯಬಲ್ನ ಪವರ್ 2 ಇದೆ, ಎಕ್ಸು ವೇರಿಯಬಲ್ಲು ಪವರು ಏನಿಲ್ಲ ಅಂದರೆ 1 ಇದೆ, ಎಕ್ಸು ಇಲ್ಲ. ಹಾಗಾದರೆ ಪವರ್ 2 1 0 ಡಿಕ್ರೀಸಿಂಗ್ ಆರ್ಡ್ರಲ್ಲಿದೆ, ಅಂದರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ನು ಆರ್ಡ್ರಲ್ಲಿದೆ ಅಂತ ಆಗೋಯಿತು. ಓಕೆ, ಈಗ ಏನು ಮಾಡೋಣ, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ವಿತ್ ಸೈನ್ ಮಲ್ಟಿಪ್ಲೈ ಮಾಡೋಣ. 2x ಸ್ಕ್ವಯರ್ನ ಸೈನ್ ಪ್ಲಸ್ ಇದೆ, ಪ್ಲಸ್ 2x ಸ್ಕ್ವಯರ್ ಇಂಟು 90ಯ ಸೈನ್ ಮೈನಸ್ ಇದೆ, ಮೈನಸ್ 90 ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು 90 ಮಾಡಿದರೆ 180 ಆಗುತ್ತೆ. ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರು ಮೈನಸ್ 180 ಎಕ್ಸ್ ಸ್ಕ್ವೇರ್ನ 2 ಫ್ಯಾಕ್ಟರ್ಸ್ ಆಗಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಓಕೆ, ಏನು ಮಾಡೋಣ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ನಾನು ಬಳಸ್ತೀನಿ. 180 ಈವನ್ ನಂಬರ್ ಆಗಿರೋದ್ರಿಂದ 2 ಇಂದ ಡಿವೈಡ್ ಆಗುತ್ತೆ. 2 9s 18, 0ಗೆ 0. ಫಸ್ಟ್ 2 ಫ್ಯಾಕ್ಟರ್ಸು 2 ಮತ್ತು 90 ಆಗುತ್ತೆ. ಇವೆರಡಕ್ಕೂ ನಾನು ಸೈನನ್ನು ಬರಿಬೇಕು. ಸೈನ್ ಬರಿಬೇಕು ಅಂದರೆ ನಾವೇನು ಮಾಡಬೇಕು, ಮಿಡಲ್ ಟರ್ಮನ್ನು ನೋಡಬೇಕಾಗುತ್ತೆ. ಮಿಡಲ್ ಟರ್ಮ್ 3x ಇದೆ, ಇದರ ಸೈನ್ ಏನಿದೆ, ಪ್ಲಸ್ ಇದೆ. ಮಿಡಲ್ ಟರ್ಮಿನ ಸೈನು ಬಿಗ್ಗರ್ ನಂಬರ್ನ ಸೈನ್ ಆಗಿರುತ್ತೆ. 2 ಮತ್ತು 90ಯಲ್ಲಿ ಬಿಗ್ಗರ್ ನಂಬರ್ 90 ಆಗಿರೋದ್ರಿಂದ ಮಿಡಲ್ ಟರ್ಮ್ನ ಸೈನ್ ಪ್ಲಸ್ ಇರೋದು 90ಗೆ ಪ್ಲಸ್ ಬರುತ್ತೆ. ಓಕೆ, ಈಗ ಏನು ಮಾಡಬೇಕು, 2ಗೆ ಸೈನ್ ಹಾಕಬೇಕು. ಪ್ಲಸ್ಸಿಗೆ ಯಾವ ಸೈನನ್ನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ, ಪ್ಲಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಓಕೆ, ಎರಡಕ್ಕೂ ಸೈನ್ ಬಂದೋಯ್ತು. ಓಕೆ, ಈಗ ಏನು ಮಾಡಬೇಕು, ಇವೆರಡನ್ನು ಸಿಂಪ್ಲಿಫೈ ಮಾಡಬೇಕು. ಮೈನಸ್ಸು ಪ್ಲಸ್ಸು ಡಿಫ್ರೆನ್ಸ್ ಸೈನ್ ಬಂತಂದರೆ ಸಬ್ಟ್ರಾಕ್ಷನ್. 90ಯಲ್ಲಿ 2 ಹೋದರೆ 88 ಬರುತ್ತೆ. ಮಿಡಲ್ ಟರ್ಮು 3 ಇದೆ, ಹಾಗಾದರೆ ಇದು ನಮ್ಮ ಫ್ಯಾಕ್ಟರ್ಸ್ ಆಗೋದಿಲ್ಲ. ಓಕೆ, ಇದನ್ನ ಏನು ಮಾಡಬೇಕು, ನಾನು ಮತ್ತೆ ಡಿವೈಡ್ ಮಾಡಬೇಕಾಗುತ್ತೆ. 90 ಈವನ್ ನಂಬರ್ ಆಗಿರೋದ್ರಿಂದ 2 ಇಂದ ಡಿವೈಡ್ ಆಗುತ್ತೆ. 2 4s 8, 9ಲ್ಲಿ 8 ಹೋದರೆ 1 ಉಳಿತು, 10. 2 5s 10 ಆಯಿತು. ನೋಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ 2 2s 4, 45 ಬಂತು. 4 ಇಂಟು 45 ಮಾಡಿದರೆ 180 ಬರುತ್ತೆ. ನೋಡಿ, 45 ಬಿಗ್ಗರ್ ಆಗಿರೋದ್ರಿಂದ ಇದರ ಮಿಡಲ್ ಟರ್ಮಿನ ಸೈನು ಬಿಗ್ಗರ್ ನಂಬರಿಗೆ ಬಂತು. ಪ್ಲಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ಸು, ಪ್ಲಸ್ಸು ಮೈನಸ್ಸು ಅಂದರೆ ಸಬ್ಟ್ರಾಕ್ಷನು. 45ಲ್ಲಿ 4 ಹೋಯಿತು ಅಂದರೆ 45ಲ್ಲಿ 4ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 41 ಬರುತ್ತೆ. ಇಲ್ಲಿ 3 ಇದೆ, ಹಾಗಾದರೆ ಇದು ಸಹ ನಮ್ಮ ಫ್ಯಾಕ್ಟರ್ ಆಗೋದಿಲ್ಲ. 45 ಅನ್ನೋದು ಆಡ್ ನಂಬರು, 2 ಇಂದ ಡಿವೈಡ್ ಆಗೋದಿಲ್ಲ. 2 ಆದಮೇಲೆ ನೆಕ್ಸ್ಟು ಪ್ರೈಮ್ ನಂಬರ್ ಯಾವುದು, 3. 45 3 ಇಂದ ಹೋಗುತ್ತಾ, ಎಸ್ 3 ಇಂದ ಡಿವೈಡ್ ಆಗುತ್ತೆ. ಓಕೆ, 3 1s 3, 4ಲ್ಲಿ 3 ಹೋದರೆ 1 ಉಳಿತು, 15. 3 5s 15. ಓಕೆ, ಮಲ್ಟಿಪ್ಲೈ ಮಾಡೋಣ. 2 2s 4, 4 3s 12 ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಇರೋದು 15. ಇವೆರಡರಲ್ಲಿ ಬಿಗ್ಗರ್ ನಂಬರ್ 15 ಆಗಿದೆ. ಮಿಡಲ್ ಟರ್ಮಿನ ಸೈನು ಪ್ಲಸ್ಸು ಬಿಗ್ಗರ್ ನಂಬರಿಗೆ ಬಂತು. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ.
ಓಕೆ, ಪ್ಲಸ್ಸು ಮೈನಸ್ಸು ಇದೆ ಅಂದರೆ ಸಬ್ಟ್ರಾಕ್ಷನು. 15ಅಲ್ಲಿ 12 ಹೋದರೆ 3 ಬರುತ್ತೆ, ಮಿಡಲ್ ಟರ್ಮು 3 ಇದೆ, ಬಿಗ್ಗರ್ ನಂಬರ್ 15 ಆಗಿರೋದ್ರಿಂದ +3. ಎಸ್, ಹಾಗಾದರೆ ನಮ್ಮ ಫ್ಯಾಕ್ಟರ್ಸ್ -12 ಆ್ಯಂಡ್ +15 ಆಯಿತು. x² ಇರೋದ್ರಿಂದ ಇದು ಒಂದು ಎಕ್ಸು, ಇದು ಒಂದು ಎಕ್ಸನ್ನು ಕೊಡ್ತೀನಿ. ಫಸ್ಟ್ ಟರ್ಮು 2x² ಹಾಗೆ ಬರ್ಕೊಳ್ಳೋಣ. ಮಿಡಲ್ ಟರ್ಮಿನ ಬದಲಿಗೆ ನಾವೇನು ಮಾಡ್ತೀವಿ, ಇವೆರಡು ಫ್ಯಾಕ್ಟರ್ಸನ್ನು ಬರಿತೀವಿ. -12x + 15x, ಲಾಸ್ಟ್ ಟರ್ಮ್ -19 ಹಾಗೇ ಬರಿಬೇಕು, =0. ಈಗ ಫಸ್ಟ್ 2 ಟರ್ಮ್ಸ್, ನೆಕ್ಸ್ಟ್ 2 ಟರ್ಮ್ಸನ್ನು ಗ್ರೂಪ್ ಮಾಡ್ಕೋಬೇಕಾಗತ್ತೆ. ನಾವು ಇವೆರಡರಲ್ಲಿ ಏನಾದ್ರು ಕಾಮನ್ ಬರುತ್ತಾ ಅಂತ ನೋಡಿದರೆ, ಇಲ್ಲಿ 2 ಇದೆ, 12 ಇದೆ, 2 ಕಾಮನ್ ಬರುತ್ತೆ. x² xಲ್ಲಿ x ಕಾಮನ್ ಬರುತ್ತೆ. ಓಕೆ, 2 1s 2 ಬರುತ್ತೆ. x² x ಬಂದರೆ x ಉಳ್ಕೊಳ್ತು, ಮೈನಸ್ 2 6 12, ಎಕ್ಸ್ ಬಂದಿರೋದ್ರಿಂದ 6 ಮಾತ್ರ ಉಳ್ಕೊಳ್ಳುತ್ತೆ. ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್. ಓಕೆ, ಇಲ್ಲಿ 15 90 ಇದೆ. ಎಸ್, 15ಅನ್ನು ಕಾಮನ್ ತೆಗಿಬೋದು. ಇಲ್ಲಿ ವೇರಿಯಬಲ್ ಇದೆ, ಇಲ್ಲಿ ವೇರಿಯಬಲ್ ಇಲ್ಲ, ವೇರಿಯಬಲ್ಲು ಕಾಮನ್ ಬರೋದಿಲ್ಲ. 15 1s 15, ಎಕ್ಸಿಗೆ ಎಕ್ಸ್, ಮೈನಸ್ಸಿಗೆ ಮೈನಸ್ಸು, 15 6 90 ಆಗುತ್ತೆ, =0. ಓಕೆ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನೋಡಿ, ಇವೆರಡು ಎಕ್ಸ್ಪ್ರೆಷನ್ಗಳು ಏನಾಗಿದೆ, ಸೇಮ್ ಇದೆ. 1x - 6 1x - 6 1x - 6ಅನ್ನು ಕಾಮನ್ ತೆಗಿತೀನಿ. ನಾನು x - 6 ಅಂತ ಬರಿತೀನಿ. 1x ಅಂದರೆ x ಅಂತಾನೆ ಆಗಿರುತ್ತೆ. ಓಕೆ, ಇದರಲ್ಲಿ 1x - 6ಅನ್ನು ಕಾಮನ್ ತೆಗೆದ್ರೆ ಉಳಿಯೋದೇನು, 2x. ಇಲ್ಲಿ 1x - 6ಅನ್ನು ಕಾಮನ್ ತೆಗೆದ್ರೆ ಉಳಿಯೋದೇನು, +15 =0 ಆಯಿತು. ನೋಡಿ, ಎರಡು ಎಕ್ಸ್ಪ್ರೆಷನ್ಗಳ ನಡುವೆ ಇಂಟು ಇತ್ತು, ಅದು =0 ಆಯ್ತಪ್ಪ ಅಂತ ಹೇಳಿದರೆ ನಾವೇನು ಮಾಡ್ಬೋದು, x - 6 =0 ಆರ್ 2x + 15 =0 ಅಂತ ಬರಿಬೋದು. ಎರಡು ಎಕ್ಸ್ಪ್ರೆಷನ್ಗಳನ್ನು 0ಗೆ ಈಕ್ವಲ್ ಅಂತ ಬರಿಬೋದು. ಓಕೆ, ಈಗ ಏನು ಮಾಡೋಣ, ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳೋಣ. ಎಕ್ಸ್ ನೋಡಿ, -6ಅನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ x +6 ಆಯಿತು. ಅದೇ ರೀತಿ ಇಲ್ಲಿ +15 ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ. 2x ಪ್ಲಸ್ ಇರೋದು ಆ ಸೈಡ್ ಹೋದರೆ -15. ಎಕ್ಸ್ ವ್ಯಾಲ್ಯೂ ಬೇಕಲ್ವಾ, 2ಅನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ. x -15. ನೋಡಿ, ಎಕ್ಸ್ ಮತ್ತು 2ನ ನಡುವೆ ಇಂಟು ಇರೋದನ್ನ 2 ಟ್ರಾನ್ಸ್ಫರ್ ಆದರೆ ಇಂಟು ಇರೋದು /2 ಆಗುತ್ತೆ. ನೋಡಿ, ಎಕ್ಸಿನ ವ್ಯಾಲ್ಯೂ ನೆಗೆಟಿವ್ ಬಂದಿದೆ ಮತ್ತು ಜೊತೆಯಲ್ಲಿ ಫ್ರ್ಯಾಕ್ಷನ್ ಬಂದಿದೆ. ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಮತ್ತು ಫ್ರ್ಯಾಕ್ಷನ್ ಇತ್ತಪ್ಪ ಅಂದರೆ ನಾವು ಇದನ್ನು ಏನು ಮಾಡ್ತೀವಿ, ರಿಜೆಕ್ಟ್ ಮಾಡ್ತೀವಿ. ಓಕೆನಾ, ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಯಿತು, 6 ಆಯಿತು. ನನಗೆ ಎಕ್ಸಿನ ವ್ಯಾಲ್ಯೂ 6 ಬಂದಿದೆ. ಓಕೆ, ವೈ ವ್ಯಾಲ್ಯೂ ಬೇಕಲ್ವಾ, ವೈ ವ್ಯಾಲ್ಯೂಗೆ ನಮಗೆ ಒಂದು ಕಂಡೀಷನ್ ಸಿಕ್ಕಿತ್ತು. ಏನಪ್ಪ ಅಂತ ಹೇಳಿದರೆ y = 2x + 3 ಅಂತ ಬಂದಿತ್ತು. ಓಕೆ, ಏನು ಮಾಡೋಣ, ಎಕ್ಸ್ ವ್ಯಾಲ್ಯೂಯನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. x = 6 ಅನ್ನೋದನ್ನು, ಓಕೆ, y = 2 ಆಫ್ x ವ್ಯಾಲ್ಯೂ 6 + 3 2 6 12 + 3 ಪ್ಲಸ್ ಇದ್ರೆ ಅಡಿಷನ್ನು. 12ಗೆ 3 ಆ್ಯಡ್ ಮಾಡಿದರೆ 15 ಬರುತ್ತೆ. y ವ್ಯಾಲ್ಯೂ ಎಷ್ಟು ಬಂತು, 15 ಬಂತು. ನಮಗೆ ಎಕ್ಸ್ ವ್ಯಾಲ್ಯೂ 6 ಬಂದಿದೆ. ದೇರ್ಫೋರ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್, ಅದನ್ನು ನಾನು ಎಕ್ಸ್ ಅಂತ ತೊಗೊಂಡಿದ್ದೆ. ಎಕ್ಸ್ ವ್ಯಾಲ್ಯೂ 6 ಆಗಿರೋದ್ರಿಂದ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಈಸ್ 6 ಆಗುತ್ತೆ. ದ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ಸ್ y = ₹15 ಆಗಿರುತ್ತೆ. ಈ ರೀತಿಯಾಗಿ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.